ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆಯ 4ನೆಯ ದಿನ. ನನ್ನ ಕರೆಗೆ ಪ್ರತ್ಯುತ್ತರ ನೀಡಿದ ನನ್ನ ಮಕ್ಕಳು ನನ್ನ ನಿಷ್ಕಳಂಕ ಹೃದಯದಲ್ಲಿಟ್ಟು ಪ್ರಾರ್ಥಿಸುವಾಗ ಎಲ್ಲ ಕೃಪೆಗಳು ಅವರಿಗೆ ಲಭಿಸುತ್ತದೆ. ನನ್ನ ಮಾತೃ ಹೃದಯದಲ್ಲಿ ಮಾಡಿದ ಪ್ರತಿಷ್ಠಾಪನೆಯಿಂದ ಅತೀವ ದೃಢತೆಯಿಂದ ಪವಿತ್ರಾತ್ಮರು ನಿಮ್ಮಲ್ಲಿಯೂ ನಿಮ್ಮ ಮೂಲಕವೂ ಪ್ರವರ್ತಿಸುತ್ತಾರೆ. ನಾನು ನಿಮಗೆ ನೆನಪಿಸುತ್ತೇನೆ, ನಿಮ್ಮ ಪಾದದಡಿಯಲ್ಲಿ ಭೂಮಿ ಇಲ್ಲವೆಂದು ಅನುಭವವಾದಾಗ ನೀವು ನನ್ನ ಕರಗಳಲ್ಲಿದ್ದೀರಿ ಎಂದು ತಿಳಿದುಕೊಳ್ಳಿರಿ. ನನ್ನ ಮಕ್ಕಳೇ, ನನ್ನ ಮಾತುಗಳ ಮೂಲಕ ಹೇಳಿದ ನನ್ನ ನಿಷ್ಕಳಂಕ ಹೃದಯದ ವಿಜಯ ಪಿತನಾದ ದೇವರ ಇಷ್ಟವಲ್ಲ ಎಂದು ಒಂದು ಬಾರಿಯೂ ಸಂಶಯ ಪಡಬೇಡಿ. ದೇವರ ಚಿತ್ತದ ಪ್ರಕಾರ ಆಯ್ಕೆ ಮಾಡಿರುವ ಮಕ್ಕಳೇ, ನೀವು ನನ್ನೊಂದಿಗಿರುವ ಐಕ್ಯತೆಯ ಮೂಲಕ ದೃಢ ವಿಶ್ವಾಸದಿಂದ ಇಗೋ ಸಿದ್ಧ ಎಂದು ಹೇಳುವ ಪ್ರೇರಣೆ ಲಭಿಸುತ್ತದೆ. ನಿರ್ದೇಶನ: ಹೃದಯಗಳ ದೈವಿಕವಾದ ಈ ವಿನಿಮಯ ಕಾರ್ಯ ನಮ್ಮ ಆತ್ಮದಲ್ಲಿ ನೆರವೇರಬೇಕಾದರೆ ಅಸಾಧಾರಣವಾದ ಕೃಪೆ ಅತ್ಯಂತ ಅವಶ್ಯಕವಾಗಿದೆ. ದಹಿಸುವ ಅಗ್ನಿ ಇಳಿದು ಬರಬೇಕು. ಪ್ರತಿಷ್ಠಾಪನೆ ನಡೆಸಿದ ಆತ್ಮವನ್ನು ದೇವರು ಸ್ವಾಭಾವಿಕ ಶಕ್ತಿಗಿಂತಲೂ ಅಧಿಕವಾಗಿ ಶಕ್ತಿಪಡಿಸಿ ಉನ್ನತಕ್ಕೇರಿಸುತ್ತಾರೆ. ಒಟ್ಟಾರೆ ದೇವರು ಒಂದೊಂದು ಆತ್ಮವನ್ನು ಸ್ವರ್ಗಾಭಿಮುಖಿಗಳಾಗಿ ಮಾರ್ಪಡಿಸುತ್ತಾರೆ. ಆತ್ಮವು ಮಾನುಷಿಕವಾಗಿ ಚಲಿಸಿದರೂ ಹೃದಯಗಳ ವಿನಿಮಯಕ್ಕೆ ದೇವರು ಅವರ ಚಿತ್ತಾನುಸಾರವಾಗಿ ಅದನ್ನು ಆಕರ್ಷಿಸುತ್ತಾರೆ. ದೇವರಿಗೆ ಮಾತ್ರವೇ ನಮ್ಮ ಆತ್ಮವನ್ನು ಒಂದು ಪ್ರತ್ಯೇಕ ಆತ್ಮಿಕ ವಲಯದೆಡೆಗೆ ತೆಗೆದುಕೊಂಡು ಹೋಗಲು ಸಾಧ್ಯ. ಹಾಗೆ ನಮ್ಮ ಆತ್ಮದಲ್ಲಿ ಒಂದು ಅದ್ಭುತ ಮಾಡಲು ಆಳವಾದ ದೈವಿಕ ಪ್ರೀತಿಯ ಆಗಮನ ಅವಶ್ಯವಾಗಿದೆ. ಪ್ರತಿಷ್ಠಾಪನೆಗೆ ಬೇಕಾದ ನಿರ್ದಿಷ್ಟ ಕಾರ್ಯಗಳು ನಡೆಯದಿದ್ದರೆ ಆ ಆತ್ಮಕ್ಕೆ ತಲುಪಬೇಕಾದ ಅವಸ್ಥೆಗೆ ತಲುಪಲು ಸಾಧ್ಯವಾಗುವುದಿಲ್ಲ. ಪರಿಶುದ್ಧ ತಾಯಿಯಲ್ಲಿರುವ ಪ್ರೀತಿ ಬೆಳೆಸಿಕೊಳ್ಳಲು ಪ್ರತಿಷ್ಠಾಪನೆ ಮಾಡಿದ ಒಂದು ಆತ್ಮದ ಪರಿಶ್ರಮದ ಫಲವಾಗಿದೆ. ಹೃದಯಗಳ ವಿನಿಮಯ ಸಿದ್ಧತೆಗೂ ಪ್ರತಿಷ್ಠಾಪನೆಯಷ್ಟೇ ಪ್ರಾಧಾನ್ಯತೆಯನ್ನು ನೀಡಬೇಕು ಎಂಬುದನ್ನು ಮರೆಯಬೇಡಿ. ಅಲ್ಲದಿದ್ದರೆ ಪ್ರತಿಷ್ಠಾಪನೆಯ ಮೂಲಕ ಲಭಿಸಬೇಕಾಗಿದ್ದ ಪ್ರತ್ಯೇಕ ಕೃಪೆ ಲಭಿಸುವುದಿಲ್ಲ. ಮಾರ್ಗದರ್ಶನ: ಹೀಗೆ ಒಂದು ಆತ್ಮವನ್ನು ದೇವರಲ್ಲಿಗೆ ತಲುಪಿಸಲು ಒಳ್ಳೆಯ ಆಸೆಗಳು, ಶಕ್ತಿಯು, ಧೈರ್ಯವು ನಮ್ಮೊಳಗೆ ಉಂಟು ಮಾಡಲ್ಪಡುತ್ತದೆ. ಅದರ ಮೂಲಕ ದೇವರ ಬೆಟ್ಟ ಹತ್ತಲಿರುವ ದುಡಿಮೆ ಮತ್ತು ಬಳಲಿಕೆಯನ್ನು ಕಡಿಮೆ ಮಾಡುತ್ತದೆ. ಕಷ್ಟಕರವಾದ ಸಮಯಗಳಲ್ಲಿ ಬೇರೆ ಯಾವ ಆಸೆಯೂ ಇಲ್ಲದೆ ಪರಿಶುದ್ಧಿ ಲಭಿಸಬೇಕೆಂದು ಆಶಿಸಿದರೆ ಯಾರೇ ಆಗಿದ್ದರೂ ಪರಿಪೂರ್ಣತೆಯಲ್ಲಿ ಪರಿಶುದ್ಧತೆಗಾಗಿ ಇರುವ ಈ ತೀವ್ರವಾದ ಅಭಿಲಾಷೆಯದೊಂದಿಗೆ ನಿರಂತರವಾಗಿ ಮುನ್ನಡೆದರೆ ಮಾತ್ರವೇ ಪುಣ್ಯಗಳಿಂದ ಅಲಂಕೃತವಾದ ಪರಿಶುದ್ಧತೆಯ ಕಿರೀಟವನ್ನು ಪಡೆದುಕೊಳ್ಳಲು ಸಾಧ್ಯ. ಒಮ್ಮೆಯೂ ನಾಶವಾಗದ ಈ ಕಿರೀಟ ಪ್ರತಿಷ್ಠಾಪನೆಯ ಮೂಲಕ ನಮ್ಮ ಆತ್ಮಗಳಲ್ಲಿ ಪ್ರತಿಷ್ಠಾಪಿಸಲ್ಪಡಬೇಕು ಎನ್ನುವುದೇ ಪರಿಶುದ್ಧ ತಾಯಿಯ ಬಯಕೆ. ಧ್ಯಾನ: ಓ ಮರಿಯಮ್ಮನವರ ಅಮಲೋದ್ಭವ ಹೃದಯವೇ, ನನ್ನ ಹೃದಯ ನಿಮ್ಮ ಹೃದಯದಂತೆ ಆಗಲಿರುವ ಕೃಪೆಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧಾತ್ಮರ ಶಕ್ತಿಯಲ್ಲಿ ನಿಮ್ಮೊಂದಿಗಿರುವ ಸ್ನೇಹದಿಂದ ನನ್ನನ್ನು ತುಂಬಿಸಿರಿ. ದಹಿಸುವ ಅಗ್ನಿಯಿಂದ ನನ್ನ ಹೃದಯವನ್ನು ವಿನಿಮಯ ನಿಮಿಷದೆಡೆಗೆ ನಡೆಸಿರಿ. ಹಾಗೆಯೇ ರೂಪಾಂತರೀಕರಣದ ಅದ್ಭುತ ಶಕ್ತಿಯಿಂದ ನನ್ನ ಹೃದಯವನ್ನು, ಮನಸ್ಸನ್ನು ಹೊದಿಸಿ ದೇವರು ಬಯಸುವ ಉನ್ನತಕ್ಕೆ ಹಾರಿ ಪ್ರಕಾಶಿಸುವಂತಾಗಲಿ. ವಚನ: ಕೀರ್ತನೆಗಳು 24ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯಗಳು. ಪ್ರಭುವಿನ ಶಿಖರವನ್ನು ಏರಬಲ್ಲವನಾರು? ಆ ನಿವಾಸದಲ್ಲಿ ನಿಲ್ಲಲು ಯೋಗ್ಯನಾರು? ಅಂಥವನಿರಬೇಕು ಶುದ್ಧಹಸ್ತನು, ಸುಮನಸ್ಕನು, ಅನಾಚಾರಕ್ಕೆ ಅಪಮಾನಿಕತೆಗೆ ಒಲಿಯನವನು. ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ.